ಕೊಲೆಸ್ಟ್ರಾಲಲ್ಲಿ ಒಂದು ಒಳ್ಳೆ ಕೊಲೆಸ್ಟ್ರಾಲ್ ಇರುತ್ತೆ, ಗುಡ್ ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಇನ್ನೊಂದು ಶರೀರಕ್ಕೆ ಬೇಕಾಗಿರೋದು ಕೊಲೆಸ್ಟ್ರಾಲಿನ ಒಳ್ಳೆ ಕೊಲೆಸ್ಟ್ರಾಲ್ ಅಂತೀವಿ. ಇನ್ನೊಂದು ಬೇಡದಾಗಿರೋ ಕೊಲೆಸ್ಟ್ರಾಲ್, ಅದು ಹಾರ್ಟಿಗೆ ಮೆದುಳಿಗೆಲ್ಲ ತೊಂದರೆ ಕೊಡುತ್ತೆ, ಅದಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಕರಿತೀವಿ, LDL ಅಂತ ಕರಿತೀವಿ. ಗುಡ್ ಕೊಲೆಸ್ಟ್ರಾಲ್ HDL ಅಂತ ಕರಿತೀವಿ. ಇದು ಬಿಟ್ಕೊಂಡು ಟ್ರೈಗ್ಲಿಸರೈಡ್ಸ್ ಅಂತ ಒಂದಿದೆ, ಮತ್ತು ಟೋಟಲ್ ಕೊಲೆಸ್ಟ್ರಾಲ್ ಅಂತಿದೆ. ಇವೆರಡು ಶರೀರಕ್ಕೆ ಹಾನಿ ಮಾಡುವಂಥದ್ದು. ಈಗ ಮಾಮೂಲಿ ಜಿಡ್ಡು ಇರುತ್ತಲ್ಲ, ಎಣ್ಣೆ ಈ ಕೈಗೆ ಹಾಕಿದ ನಿಮ್ಗೆ ಹೆಂಗೆ ಜಿಡ್ಡು ಅನಿಸುತ್ತೆ, ರಕ್ತದಲ್ಲೂ ಅದೇ ಥರ ಜಿಡ್ಡಿರುತ್ತೆ. ರಕ್ತದಲ್ಲೂ ಹಾಗೆ ಎಣ್ಣೆ ಜಿಡ್ಡು ಥರ ಇರುತ್ತೆ. ಈ ಜಿಡ್ಡು ಏನು ಮಾಡುತ್ತೆ, ಈಗ ಜಾಸ್ತಿ ಜಿಡ್ಡಾದರೆ ಏನಾಗುತ್ತೆ ಹೇಳ್ರಿ? ಒಂದು ಕೊಳವೆಯಲ್ಲಿ ಜಾಸ್ತಿ ಜಿಡ್ಡು ಹಾಕ್ತವ್ರೆ ಏನಾಗುತ್ತೆ? ಕೊಳವೆ ಏನಾಗುತ್ತೆ? ಅಲ್ಲೇನಾದರೂ ಹೋಗುತ್ತೆ, ಬ್ಲಾಕ್ ಆಗಿಬಿಡುತ್ತೆ ತಾನೆ. ಕೊಳವೆ ಹೆಂಗೆ ಬ್ಲಾಕ್ ಆಗುತ್ತೆ, ಈಗ ದೀಪ ಹಚ್ತೀರಪ್ಪ, ದಿನ ದೀಪದ ಕೊಳವೆ ಇರುತ್ತಂತ, ದೀಪದ ಬತ್ತಿ ಒಳಗಡೆ ಹಾಕ್ತೀರ, ಅದೇನಾಗುತ್ತೆ, ದೀಪದ ಬತ್ತಿ ದೀಪ ಉರ್ದಂಗೆ ಅಲ್ಲೆಲ್ಲ ಎಣ್ಣೆ ಕಟ್ಕೊಂಡು ಸುತ್ತಲೂ ಈ ನೆಕ್ಸ್ಟ್ ನೀವು ಬತ್ತಿ ಹಾಕಕ್ಕೆ ಹೋದರೆ ಅದು ಹೋಗುತ್ತೆ, ಒಳಗಡೆ ಹೋಗಲ್ಲ, ಜಾಮ್ ಆಗ್ಬಿಟ್ರೆ ಕಟ್ಕೊಳತ್ತೆ. ಹಾಗೆ ಜಾಸ್ತಿ ಜಿಡ್ಡು ಜಾಸ್ತಿ ಆದರೆ ರಕ್ತನಾಳದಲ್ಲಿ ಕೊಬ್ಬಿನಂಶ ಬ್ಲಾಕ್ ಆಗುತ್ತೆ. ಅದು ಬ್ಲಾಕ್ ಆಗಿ ಒಂಥರ ಪೆಡಿಸ್ಕೊಟ್ಟಿವಿಕೆ ಅಥವಾ ಪ್ಲ್ಯಾಕ್ಸ್ ಅಂತ ಕರಿತೀವಿ, ಅದು ಒಳಗಡೆ ಶೇಖರಣೆ ಆಗ್ತಾ ಬರುತ್ತೆ ರಕ್ತನಾಳದಲ್ಲಿ. ಅದು ಒಡ್ಕೊಳುತ್ತೆ ಯಾವಾಗಾದ್ರೂ ಒಂದ್ಸಲ, ಎಷ್ಟೋ ವರ್ಷ. ನಾವು ಅದಕ್ಕೆ ಸಣ್ಣ ಮಕ್ಕಳಿಂದನೇ ನಾವು ಹೇಳ್ತೀವಿ, ಎಣ್ಣೆ ಜಿಡ್ಡು ಕರ್ದ ಪದಾರ್ಥ ಜಾಸ್ತಿ ಕೊಡೋಕೆ ಹೋಗ್ಬಿಡಿ. ಈ ಕುರ್ಕುರೆ, ಚಿಪ್ಸು, ಮತ್ತು ಈಗೆಲ್ಲ ಏನಾಗಿದೆ ಪಿಜ್ಜಾ, ಬರ್ಗರು ಅನ್ನೋ ಸುಮಾರು ಜನ ಮಕ್ಕಳೆಲ್ಲ ಅದೆಲ್ಲ ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಅದೆಲ್ಲ ತಿಂದು ಏನಾಗುತ್ತೆ, ಸಣ್ಣ ವಯಸ್ಸಿಂದನೇ ಕೊಲೆಸ್ಟ್ರಾಲ್ ಶೇಖರಣೆ ಆಗ್ತಾ ಬರುತ್ತೆ ಕೊಬ್ಬಿನಂಶದಲ್ಲಿ. ಆ ಶೇಖರಣೆ ಆದಂಗೆ ಒಂದು ಫೈನ್ ಡೇ ಒಂದು ದಿನ ಏನಾಗುತ್ತೆ, ಅದು ಕೊಬ್ಬಿನಂಶ ಅದು ಏನು ಒಂಥರ ಲಪ್ಪ ಕಟ್ಕೊಂಡಿರ್ತಲ್ಲ ಒಳಗಡೆ ರಕ್ತನಾಳದಲ್ಲಿ, ಅದು ಒಡ್ಕೊಂಡು ರಕ್ತ ಅದರೊಳಗೆ ಚಿಮ್ಮತ್ತೆ, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹೇಳೋಕ್ಕೆ ಬರಲ್ಲ. ಎಷ್ಟೋ ಜನಕ್ಕೆ ಎದೇನೋ ಕಾಣಿಸ್ಕೊಳುತ್ತೆ, ಅಥವಾ ಮೆದುಳೊಳಗಡೆ ಏನಾದರೂ ಬ್ರೈನಲ್ಲಿ ಏನಾದರೂ ಆ ಥರ ಇಂಜುರಿ ಆಯಿತು ಅಂದರೆ ಸ್ಟ್ರೋಕ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಇವೆಲ್ಲ ಸಮಸ್ಯೆಗಳು ಕಾಣುತ್ತೆ.